ಇನ್ನು ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಅಧಿಕಾರ ನೆತ್ತಿಗೇರಿದೆ, ಅವರು ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಹೆಗಡೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಹೆಗಡೆ ಸಂವಿಧಾನ ತಿದ್ದುಪಡಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸಂವಿಧಾನ ತಿದ್ದುಪಡಿಗೆ ಬಿಡೋದಿಲ್ಲ ಅಂತ ಹೆಗಡೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಆರ್ಥಿಕ ಸಂತುಲನ ಕಳ್ಕೊಂಡಿದ್ದಾರೆ ಒಂದನೇದು. ಆಮೇಲೆ 5 ವರ್ಷ ಅವರು ಸಂಸದರಾದಾಗ ಒಂದು ಮಾತು ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಅಥವಾ ಅವ್ರ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡಿಲ್ಲ. ಬಾಯಿ ತೆಗೆದಾಗೆಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ದಲಿತರು ಅಂದರೆ ಒಂದು ಬೊಗಳ ನಾಯಿಗಳು ಅಂತ ಹೇಳಿಕೆಯನ್ನು ನೀಡ್ತಾರೆ ಇವರು. ಇದಕ್ಕೆ BJP ಒಪ್ತಾರ, ಅಶೋಕ್ ಅವ್ರು ಒಪ್ತಾರ, ವಿಜೇಂದ್ರ ಅವ್ರು ಒಪ್ತಾರ? ಯಾಕಂದರೆ ಇದು ಮೊದಲೇ ಸರಿ ಅಲ್ಲ, ಇದು ಪದೇ ಪದೇ ಆಗ್ತಾ ಇದೆ. ಆಮೇಲೆ BJP ಅವರು ಅವ್ರಿಗೆ ಒಂದು ನೋಟಿಸ್ ಕೂಡ ಕೊಡಲ್ಲ ಅಂದರೆ ಇದಕ್ಕೆ ಅವ್ರ ಸಮರ್ಥನೆ ಇದ್ದಂಗೆ ಅಲ್ವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.